ಜಾನು ಹಾಂ ವಿಶ್ವ. ಅಮ್ಮನಿಗೆ ನೀನೇನಾದರೂ ಹೇಳಿ ಮುಂಚೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಸರಿ ಸರಿ. ಅಮ್ಮ ಅಮ್ಮ. ಏನಮ್ಮ ಚಂದನ? ಅಮ್ಮ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಹೌದಾ, ಎಲ್ಲಿಗೆ ಹೋಗ್ತಿದ್ಯಾ? ಅದು ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಅದಕ್ಕೆ. ಸರಿ, ಹೇಗೆ ಒಬ್ಳೇ ಹೋಗ್ತಿದ್ಯಾ? ಅಲ್ಲಮ್ಮ, ಈ ಊರಿಗೆ ನೀನು ಹೊಸಬ್ಳು, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೋದಲ್ವಾ? ನಮ್ಮ ತನುನೋ ವಿಶ್ವನ್ನೋ? ಏನು ಬೇಡ ಅಮ್ಮ, ಪಾಪ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ. ನಾನೇ ಯಾರ ಹತ್ರ ಆದರೂ ಕೇಳ್ಕೊಂಡು ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಸರಿಗೆ ಹೇಳಿ ಹೋಗ್ಲಾ ಅಮ್ಮ? ಬೇಡ, ಅವ್ರು ಮಲಗಿದ್ದಾರೆ, ಆಮೇಲೆ ನಾನೇ ಹೇಳ್ಕೊಳ್ತೀನಿ. ನೀನು ಹೋಗ್ಬಾ. ಹುಷಾರು. ಹಾಂ ಅಮ್ಮ. ಏನು? ಅಪ್ಪ ಇಲ್ಲಿ? ಅಪ್ಪ ಮಲಗಿದ್ದಾರೆ. ಹೌದಾ, ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೊರಗಡೆ ಹೋಗ್ತಿದ್ದೆ, ಅದಕ್ಕೆ ಅಪ್ಪನಿಗೆ ಹೇಳೋಣ ಅಂತ. ಅವ್ರದ್ದೇನಾದ್ರೂ ಕೆಲಸ ಇದ್ರೆ ಹಂಗೆ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ. ಏನು ಇರಲ್ಲ ಅನ್ಸುತ್ತೆ, ಅವ್ರು ಮಲಗಿದ್ದಾರೆ, ನಾನು ಹೇಳ್ಕೊಳ್ತೀನಿ, ನೀನು ಹೋಗು. ಸರಿ ಅಮ್ಮ, ಥ್ಯಾಂಕ್ಸ್. ಏನು ಒಬ್ಬನೇ ಹೋಗ್ತಾ ಇದೆಯಾ? ತನ್ನನ್ನು ಕರ್ಕೊಂಡು ಹೋಗಲ್ವಾ? ಅಮ್ಮ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅವಳ್ಯಾಕೆ? ಅದು ಅಲ್ಲದೆ ಅವಳು ಬಂದರೆ ಸುಮ್ಮನೆ ತಲೆ ತಿಂತಾಳೆ. ಲೋ, ಅವಳು ನಿನ್ನ ಹೆಂಡತಿ ಆಗೋಳ್ಕಣೋ, ನೀನೇ ಹೇಗೆ ಮಾತಾಡಿದ್ರೆ ಹೇಗೆ? ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಮದುವೆ ಆದಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೀ ಆಗಿರೋಣ ಅಂತ ಅಷ್ಟೇ. ಅಪ್ಪ ತಂದೆ, ಒಂದೇ ಒಂದು ಉಪಕಾರ ಮಾಡಿಬಿಡು, ಅವಳಿಗೆ ಹೇಳ್ಬಿಟ್ಟು ಹೊಟ್ಟೋಗು. ನೀನು ಹೇಳಿದೆ ಹಾಗೆ ಹೊಟ್ಟೋದ್ರೆ ಅತ್ತೆ ಅವನು ಎಲ್ಲಿ ಹೋದ, ಅವ್ನು ಯಾಕೆ ಹೋದ, ಯಾತಕ್ಕೋಸ್ಕರ ಹೋದ, ನನಗೆ ಹೇಳಲೇ ಇಲ್ಲ ಅಂದ್ಬಿಟ್ಟು ನನ್ನ ತಲೆ ತಿಂದಾಕ್ಬಿಡ್ತಾಳೆ. ತಲೆ ತಿಂತಾಳೆ ಅಂತಾನೆ ಅವಳು ಸಹಸ ಬೇಡ ಅಂತ ಹೇಳ್ತಿರೋದು. ಇವಾಗ ಅವಳಿಗೇನಾದರೂ ಹೇಳಕ್ಕೋದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾಳೆ. ಅದಕ್ಕೆ ಅವಳು ಗೊತ್ತಿಲ್ದಂಗೆ ನಾನು ಹೋಗಿ ಬರ್ತೀನಿ. ಬಾಯ್. ಸರಿ, ಬೇಗ ಬಂದ್ಬಿಡು. ಹಾಂ.